ಹಾಯ್ ಹಲೋ ನಮಸ್ತೆ. ನಾವು ಈ ನಟ್ಸಿರಿ ಪೌಡರ್ನ ಇಂಟ್ರೊಡ್ಯೂಸ್ ಮಾಡಿರೋದೇ ಬ್ರೇಕ್ಫಾಸ್ಟ್ಗೋಸ್ಕರ. ಸೊ ಎಸ್ಪೆಷಲಿ 1 ವರ್ಷದ ಮಕ್ಕಳಿಂದನೇ ಈ ನಟ್ಸಿರಿ ಪೌಡರ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು. ಸಿರಿಧಾನ್ಯಗಳನ್ನ ಮಕ್ಕಳಿಗೆ ಕೊಡ್ಬೋದು ಅಂತ ಡಾಕ್ಟರ್ಸೇ ರೆಕಮೆಂಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನಾದರೂ ನಿಮಗೆ ವೀಡಿಯೋಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಆ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಮಕ್ಕಳಿಗೆ ನಾವೊಂದು ಒಳ್ಳೆ ಆಹಾರ ಪದ್ಧತಿನ ಇವಾಗಿಂದ ರೂಢಿ ಮಾಡಿಕೊಟ್ರೆ ಅವ್ರಿಗೆ ಲೈಫ್ ಟೈಮ್ ಅದು ನಾವೊಂದು ಗಿಫ್ಟ್ ಕೊಟ್ಟಾಗಿರುತ್ತೆ. ಸೊ ಹಿಂದಿನ ಕಾಲದವರೆಲ್ಲ 100-150 ವರ್ಷ ಬದುಕ್ತಿದ್ದಿದ್ದ ಕಾರಣನೇ ಅವ್ರದ್ದು ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಆ್ಯಂಡ್ ಅವ್ರು ಅದನ್ನ ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು ಅಂತೆಲ್ಲ ತಿಳ್ಕೊಂಡಿದ್ದ ಕಾರಣನೇ ಆಗಿರುತ್ತೆ. ಸೊ ಇದರಲ್ಲಿ ನಾನು ರಾಗಿ, ಸಜ್ಜೆ, ಪರ್ಲ್ ಮಿಲೆಟ್, ಗೋಧಿ, ಹಾಗೆಯೇ ಕೊರಲೆ ಅಥವಾ ಬ್ರೌನ್ ಟಾಪ್ ಅಂತ ಹೇಳ್ತಾರಲ್ಲ ಅದು, ಹಾಗೆ ಜೋವರ್, ಇದನ್ನು ಮೊಳಕೆ ಬರೆಸಿ ಒಣಗಿಸಿ ಪೌಡರ್ ಮಾಡಿ ಅದ್ರ ಜೊತೆಗೆ ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳು ಹಾಗೆ ನಟ್ಸ್ನ ಯೂಸ್ ಮಾಡಿರೋದು. ಸೊ ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ಆರಾಮಾಗಿ ಅವ್ರು ಖುಷಿಪಟ್ಟು ತಿಂತಾರೆ. ಯಾವುದೇ ಫ್ಲೇವರ್ಸ್ ಆಗಲಿ ಅಥವಾ ಸ್ವೀಟ್ನೆಸ್ ಆಗಲಿ ಬೇಕು ಅಂತ ಅನಿಸೋದಿಲ್ಲ. ಸೊ ಈ ಪೌಡರ್ನ ಬಳಸಿ ನೀವು ಪ್ಯಾನ್ ಕೇಕ್, ಪನಿಯಾರಂ, ದೋಸೆ, ಇಡ್ಲಿ, ಚಾಕೋಸ್ ಆ್ಯಂಡ್ ವೇಫಲ್ಸ್, ಅದ್ರ ಜೊತೆಗೆ ಇನ್ನೂ ನಿಮ್ಗೆ ಏನೇನು ಮಾಡೋಕ್ಕಾಗುತ್ತೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನಿಮ್ಮ ಮಗುಗೆ ಒಂದು ಒಳ್ಳೆ ಆಹಾರ ಪದ್ಧತಿನ ರೂಢಿ ಮಾಡಬೇಕು ಅಂತ ಇದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ.